ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲ, ಮಾನ್ಯತಾ ವಾಟರ್ ಪಾರ್ಕ್. ಯಾಕಂದ್ರೆ ಮಳೆಯಿಂದ ಹೊಳೆಯಂತಾದ ರಸ್ತೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಐಟಿ ಇಮೇಜ್ಗೆ ಮಸಿ ಬೆಳೆದಿರುವಂತಹ ಮಹಾಮಳೆ. ಮಳೆ ಯಾಕೆ ಮಸಿ ಬಡಿಯುತ್ತೆ? ಅಲ್ಲಿರುವಂತಹ ವ್ಯವಸ್ಥೆ ಸರಿಯಾಗಿಲ್ಲ. ಮಳೆಯಿಂದ ಹೊಳೆಯಂತಾದ ರಸ್ತೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ಮಳೆ ಬೇಕಿತ್ತು ರಾಜ್ಯಕ್ಕೆ, ಇಡೀ ದೇಶಕ್ಕೆ ಬೇಕು ಮಳೆ. ಮಳೆ ಸುರಿದಿದೆ, ಬಟ್ ವ್ಯವಸ್ಥೆ ಸರಿಯಾಗಿಲ್ಲ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಪ್ರತಿ ಬಾರಿ ಮಳೆ ಆದಂಥ ಸಂದರ್ಭದಲ್ಲಿ ಇದೇ ಸ್ಥಿತಿ. ಫುಲ್ ನೀರೇ ತುಂಬಿಕೊಂಡಿರುತ್ತೆ. ಹೆಣ್ಣೂರು ರಸ್ತೆಯ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂತಹ ಆಗಿರುವಂತಹ ಘಟನೆ ಇದು. ಕಚೇರಿ ಮುಗಿಸಿ ಮನೆಗೆ ಹೊರಟ ಐಟಿ ಉದ್ಯೋಗಿಗಳು ಕಂಗಾಲಾದರು. ರಸ್ತೆಯಲ್ಲಿ ಮೊಣಕಾಲುದ್ದ ನಿಂತಿದ್ದ ನೀರಿನಲ್ಲಿ ಪರದಾಟ. ಜಿಬಿಎ ಆಡಳಿತ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಐಟಿ ಉದ್ಯೋಗಿಗಳಿಂದ ತೀವ್ರ ಅಸಮಾಧಾನ. ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ. ಮಳೆ ಸುರಿಬೇಕು, ಕಾಲಚಕ್ರ. ಬೇಸಿಗೆಗಾಲ ಆದಮೇಲೆ ಮಳೆಗಾಲ ಬರಲೇಬೇಕು, ಮಳೆ ಆಗಲೇಬೇಕು. ಮಳೆ ಆದ್ರೇನೆ ಬೆಳೆ, ಅನ್ನ ಎಲ್ಲ ಸಿಗೋದು. ಬಟ್ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ಪ್ರತಿ ಬಾರಿ ಆಗುತ್ತೆ ಅದು. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇದೇ ಹೊಸ್ತೇನಲ್ಲ, ಪ್ರತಿ ಬಾರಿ ಮಳೆ ಸುರಿದಾಗ ಆಗುತ್ತೆ ಅಲ್ಲಿ ಈ ಥರದ ವ್ಯವಸ್ಥೆ. ಪ್ರತಿ ಬಾರಿ ಆಗುತ್ತೆ ಅಂತಂದರೆ ಮುನ್ನೆಚ್ಚರಿಕೆಯಾಗಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ? ಸರಿಯಾದ ರೀತಿಯಾಗಿ ಡ್ರೈನೇಜ್ ವ್ಯವಸ್ಥೆ ಆಗಬೇಕು. ಯಾವುದೂ ಇಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ. ಮಳೆಗೆ ಆಗಬೇಡ ಅಂತ ಹೇಳೋಕ್ಕಾಗುತ್ತಾ? ಮಳೆ ಆಗಲೇಬೇಕು. ಮಳೆಗೋಸ್ಕರ ರೈತರು ಕಾಯ್ಕೊಂಡು ಕೂತಿರ್ತಾರೆ. ಒಣ ಬೇಸಾಯಗಾರರು ಮಳೆ ಬಂದಾಗ ಬೆಳೆ ಬಿತ್ತನೆ ಮಾಡಿ ಬೆಳೆಯನ್ನು ತೆಗೆದುಕೊಳ್ಬೇಕು ಅಂತ. ಹಳ್ಳಿಗರಿಗೆ ಹಳ್ಳಿಯಲ್ಲಿ ಎಷ್ಟೋ ಜನ ವನ ಬೇಸಾಯಗಾರರು ಕಾಯ್ತಾ ಕೂತಿರ್ತಾರೆ. ಬಟ್ ಸಿಟಿ, ನಗರದ ವ್ಯವಸ್ಥೆ ಇದು. ಸಿಲಿಕಾನ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಏನು ಮಾತಾಡ್ತಾರಲ್ವ, ಅದರ ವ್ಯವಸ್ಥೆ ಇದು. ಬೆಂಗಳೂರು ಸಿಟಿಯನ್ನು ನೀವು ಬ್ರ್ಯಾಂಡ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ಸರಿಯಾದ ಒಂದು ಡ್ರೈನೇಜ್ ವ್ಯವಸ್ಥೆ ಮಾಡಿರಿ ಸಾಕು. ಮಳೆ ನೀರು ಆಯಿತು ಅಂತ ಅಂದರೆ ನೀರೆಲ್ಲ ಎಲ್ಲಿ ಹರಿದು ಹೋಗ್ಬೇಕಲ್ಲಿ? ಜಾಗ ಎಲ್ಲಿದೆ ನೀರು ಹರಿಯೋಕ್ಕೆ? ಜಾಗ ಬೇಕಲ್ವಾ? ವ್ಯವಸ್ಥೆನೇ ಇಲ್ಲ ಅಂತ ಅಂದರೆ, ನೀರು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಂತ ಅಂದರೆ, ಎಲ್ಲಿ ತಗ್ಗುದಿಮ್ಮಿ ಇರುತ್ತೆ, ಎಲ್ಲಿ ಸರಿಯಾದ ವ್ಯವಸ್ಥೆ ಇರುತ್ತೆ ಅಲ್ಲಿ ನಿಂತ್ಕೊಳ್ಳುತ್ತೆ ನೀರು. ಹರಿದು ಹೋಗ್ಬೇಕಲ್ಲ, ನೀರು ಹರಿಯೋಕ್ಕೆ ಸಿಸ್ಟಮ್ ಬೇಕಲ್ಲ ಸರಿಯಾದ ರೀತಿಯಲ್ಲಿ. ಎಲ್ಲೆಡೆ ಕೂಡ ಕಟ್ಟಡಗಳು ಎದ್ದು ತಲೆ ಎತ್ತಿ ನಿಂತಿದ್ದಾವೆ. ಎಲ್ಲೆಡೆ ಕೂಡ ಕನ್ಸ್ಟ್ರಕ್ಷನ್, ಎಲ್ಲ ಕಡೆ ಬಿಲ್ಡಿಂಗ್ಗಳು. ಹೋಗಿ ಕೆಂಗೇರಿ ಮೋರಿ ಸೇರಬೇಕು ಅದು ಅಂತ ಅಂದಾಗ ಹೆಂಗೆ ಹೋಗಬೇಕು? ಬೆಂಗಳೂರಿನಲ್ಲಿರುವಂಥ ನದಿಗಳು, ಬೆಂಗಳೂರಿನಲ್ಲಿರುವಂಥ ಕೆರೆಗಳೆಲ್ಲ ಹೋಗಿ ಬಿಲ್ಡಿಂಗ್ಗಳಾಗಿದ್ದಾವೆ. ಅನುಭವಿಸ್ಲೇಬೇಕು. ಸಿಮೆಂಟು, ಡಾಂಬರ್ ರೋಡು, ನೀರು ಇಂಗಕ್ಕಾದರೂ ಬೇಕಲ್ಲ, ಭೂಮಿ ಒಳಗಡೆ ಆದರೂ ಇಂಗಕ್ಕೆ ಆಪ್ಷನ್ ಇಲ್ಲ ಅಲ್ಲಿ. ಡ್ರೈನೇಜ್ ಸಿಸ್ಟಮ್ ಇಲ್ಲ ಸರಿಯಾದ ರೀತಿಯಲ್ಲಿ. ಪ್ರತಿ ಸಲ ಆಗುವಂಥದ್ದೇ, ಈ ಬಾರಿನೂ ಆಗಿದೆ. ಜನಗಳ ಪರದಾಟ, ಜನ ಕಂಗಾಲಾಗಿದ್ದಾರೆ. ಐಟಿ ಉದ್ಯೋಗಿಗಳು ಕೂಡ ಹೊರಗಡೆ ಬಂದು ನೋಡಿದಾಗ ಇದೇನಪ್ಪ, ಹೆಂಗೆ ಹೋಗೋದಿದ್ರಲ್ಲಿ, ವಾಹನಗಳ ಸವಾರಿ ಹೆಂಗೆ ಮಾಡೋದಿದ್ರಲ್ಲಿ ಅನ್ನುವಂಥ ಟೆನ್ಷನ್.